ಪರಂ ನಾನು ಗೆಳೆಯರು ಅಂತ ಆಗಲೇ ಹೇಳಿದೆ. ಅಂದರೆ ನನಗಿಂತ ಸ್ವಲ್ಪ ಲೇಟ್ ಆಗೋರು ವೃತ್ತಿಗೆ ಬಂದಿದ್ದರೂ ವೆನ್ ಐ ವಾಸ್ ವರ್ಕಿಂಗ್ ಇನ್ ಪ್ರಿಂಟ್ ಮೀಡಿಯಾ ಮಾಧ್ಯಮದಲ್ಲಿದ್ದಾಗ ನನಗೆ ಅವರ ಪರಿಚಯನೂ ಉಂಟು ಮತ್ತು ಅವರ ಬಗ್ಗೆ ತಿಳ್ಕೊಂಡಿದ್ದಂಥದ್ದು. ಹಾಗಾಗಿ ಕೆಲವೊಮ್ಮೆ ನನಗನ್ಸತ್ತೆ, ನಾನು ಟಿ ವಿ ಮಾಡೋಕ್ಕೆ ಹೊರಟಾಗ ಭಾಳ ಜನ ನನಗೆ ಹೇಳಿದರು, ನಿನ್ನಂಥ ಹುಚ್ಚ, ಬೆಪ್ಪ, ಬಕ್ರ, ಪೆದ್ದ ಇನ್ನು ಇಲ್ಲವೇ ಇಲ್ಲ ವರ್ಲ್ಡಲ್ಲಿ ಹೋಗು ಅಂತ. ಕಾರಣ ಸಾಧ್ಯ ಇಲ್ಲ ಅದನ್ನು ಮಾಡೋಕ್ಕೆ ನಿನ್ನ ಕೈಯಲ್ಲಿ ಅಂತ. ಅದಕ್ಕೆ ಕಾರಣ ಅದಕ್ಕಷ್ಟು ದುಡ್ಡು ಬೇಕು, ನಿನ್ನ ಹತ್ರ ಇಲ್ಲ ಅಂತ. somebody can easily tell this to Param today. You are an idiot of first rate. ಹೇಳ್ಬೋದು ಬೇಕಾರೆ. ಕಾರಣ ಎಂತೆಂಥ ಅವ್ನು ಫಿಲಮ್ ಮಾಡ್ಕೊಂಡು ಉದುರೋಗ್ಬಿಡ್ತಿದ್ದಾರೆ ತರಗೆಲೆ ಥರ. ನಿಮಗೆ ತಲೆ ಕೆಟ್ಟಿದೆಯೇನ್ರಿ? ಒಳ್ಳೆ ಒಂದು ಆರ್ಗನೈಸೇಷನಲ್ಲಿ ಹೆಡ್ ಆಗಿದ್ದು ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು. ಕೆಲವು ಸರಿ ನಾವು ಪ್ರೀತಿಸೋ ವಿಚಾರಗಳು ದುಡ್ಡಿಗಿಂತ ಬಹಳ ಮೌಲ್ಯ ಇರುತ್ತೆ, ಹುದ್ದೆಗಿಂತನೂ ದೊಡ್ಡ ಮೌಲ್ಯ ಇರುತ್ತೆ. ಆ ಹುಚ್ಚುಗಳೇ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬರುತ್ತೆ. ನಾನು ಹುಚ್ಚ ಆದರೆ ಪರಮೂ ಹುಚ್ಚಾನೆ, ಅದರಲ್ಲೇನು ಅನುಮಾನ ಇಲ್ಲ. ಒಳ್ಳೆಯ ಹುಚ್ಚು, ಕೆಟ್ಟ ಹುಚ್ಚು ಇರುತ್ತೆ. ಇದು ಒಳ್ಳೆಯ ಹುಚ್ಚಿದು. ಹಾಗೆ ಹುಚ್ಚಿನಲ್ಲಿ ಬಂದು ಮಾಡ್ತಾ ಇರೋ ಪರಂ ಇವತ್ತಿರೋ ಸ್ಯಾಂಡಲ್ವುಡ್ ಪೊಸಿಷನಲ್ಲಿ, ಯು ಥಿಂಕ್ ಯು ಹ್ಯಾವ್ ಟೇಕನ್ ಎ ಗುಡ್ ಡಿಸಿಷನ್ ಆನ್ ಸೆಲೆಕ್ಷನ್ ಆಫ್ ಸ್ಟೋರಿ, ನಾಟ್ ಮೇಕಿಂಗ್ ಮೂವಿ? ಸ್ಟೋರಿ ವೈ ಡು ಯು ಥಿಂಕ್? ಬಿಕಾಸ್ ಅದು ಯಾವಾಗ ಬಂತೋ ಫಿಲಮ್ಮು, ಯಾವಾಗ ಹೋಯಿತು ಏನೋ ಅದು ಅರ್ಥವಾಗದೇ ಇರೋ ಸ್ಟೇಜಿಗೆ ಬಂದುಬಿಟ್ಟಿದ್ದೀವಿ. ವೈ ಡು ಯು ಥಿಂಕ್ ಯುವರ್ ಮೂವಿ ವಿಲ್ ಮೇಕ್ ದಟ್ ಮಾರ್ಕ್? ಯಾಕೆಂದರೆ ಇದೊಂದು ಭಾಳ ಪ್ರಾಮಾಣಿಕವಾಗಿರುವ ಕತೆ, ಎಲ್ಲರಿಗೂ ಹೆಚ್ಚಿನ ಜನರಿಗೆ ಕನೆಕ್ಟ್ ಆಗಬಹುದಾದ ಕತೆ. ಆ್ಯಂಡ್ ಈ ಕಥೆಯನ್ನು ಬಹಳ ಎಂಗೇಜಿಂಗ್ ಆಗಿ ಹೇಳಿದ್ದೀನಿ ಅನ್ನೋ ನಂಬಿಕೆ ಇದೆ. ನಿನ್ನೆ ನಾನು ಅದರ ಅಪ್ಲೋಡ್ ಮಾಡುವಾಗ ನೋಡಿದಾಗ ನನಗೆ ಒಂದು ಆ ಕಾನ್ಫಿಡೆನ್ಸ್ ಬಂದಿದೆ. ಈ ಸಿನಿಮಾ ಬಂದು ನನಗೊಂದು ಚಾನ್ಸ್ ಕೊಟ್ಟರೆ, ಜನ ಬಂದು ನೋಡಿ ನನಗೊಂದು ಚಾನ್ಸ್ ಕೊಟ್ಟರೆ ಅವರು ಈ ಸಿನಿಮಾವನ್ನು ಇಷ್ಟಪಟ್ಟೇ ಪಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಧನಂಜಯ್ ಅವರ ಅಭಿನಯ ಈ ಸಿನಿಮಾದಲ್ಲಿ ಇನ್ನೊಂದು ಮಟ್ಟದಲ್ಲಿರೋದ್ರಿಂದ ಇಂಥ ಅಭಿನಯವನ್ನು ಮೆಚ್ಚಿಕೊಳ್ಳುವ ಒಂದು ರಸಿಕರು ಕನ್ನಡದಲ್ಲಿದ್ದಾರೆ ಅಂತ ನಾನು ಯಾವತ್ತೂ ನಂಬಿದ್ದೀನಿ. ಒಂದು ಎಂಗೇಜಿಂಗ್ ಕಥೆಯನ್ನು ಕೋಟಿ ಥರದ ಪಾತ್ರದ ಮೂಲಕ ಧನಂಜಯ್ ಅವರು ಪವರ್ಫುಲ್ಲಾಗಿ ಅಭಿನಯಿಸಿದಾಗ ಅದು ಈ ಕಾಂಬಿನೇಷನಿಗೆ ಎಲ್ಲೋ ಒಂದು ರಿಸಲ್ಟ್ ಬೇಕು ಇರುತ್ತೆ ಅನ್ನೋ ನಂಬಿಕೆಯಲ್ಲಿ ಮುನ್ನುಗ್ಗಿಬಿಟ್ಟಿದ್ದೀನಿ.